ನಮ್ಮೂರಲ್ಲಿ ಮತ್ತೆ ಮಳೆ ಶುರು ಆಗಿತ್ತು. ನಂಗ್ಯಾಕೋ ನಮ್ ಕೊಪ್ಪ ಸುತ್ತ ಆಸೆ ಆಗಿತ್ತು. ಕೊಪ್ಪ ಕಾಫಿ ನಾಡಿದಕ್ಕೆ ತವರು, ಪಶ್ಚಿಮ ಘಟ್ಟದ ಚಿಗುರು. ಎಷ್ಟೋ ಜನರಿಗೆ ಇದೇ ಬಾಂಬೆ, ಬೆಂಗಳೂರು, ವೀರಭದ್ರ ಸ್ವಾಮಿ ನೆಲೆ ನಿಂತ ಈ ಊರು. ಅಂದ್ಯಾರು ಹೇಳಿದ್ರಂತೆ, ತಪ್ಪು ಮಾಡಿದವ್ರನ್ನ ಕೊಪ್ಪಕ್ಕೆ ಹಾಕು. ಇಂದು ಎಲ್ಲರೂ ಹೇಳೋದು ಕೊಪ್ಪಕ್ಕೆ ಬರಲು ಪುಣ್ಯ ಮಾಡಿರ್ಬೇಕು. ಇದು ಸುಂದರ ಪ್ರಕೃತಿಯ ತಾಣ. ತುಂಬಾ ಒಳ್ಳೆಯವರು ಇಲ್ಲಿನ ಜನ. ಹತ್ತಿ ಬರ್ಬೇಕು ಇಲ್ಲಿಗೆ ಗುಡ್ಡ ಬೆಟ್ಟ. ಇದೊಂದ್ ರೀತಿ ಸರ್ವ ಜನಾಂಗದ ಶಾಂತಿಯ ತೋಟ. ಕೊಪ್ಪದಲ್ಲಿದೆ ಜೆ ಟಾಕೀಸ್, ಗಜಾನನ ಮಸಾಲ ದೋಸೆ, ಮಹಾಮಾಯಿ ಪಾನಿಪುರಿ ಫುಲ್ ಫೇಮಸ್ ಆಗಿತ್ತು. ಸಹಕಾರ ಸಾರಿಗೆ ಕೊಪ್ಪಕ್ಕೊಂದು ಗತ್ತು. ಅದ್ರ ಬಗ್ಗೆ ಸುತ್ತಮುತ್ತ ಎಲ್ರಿಗೂ ಗೊತ್ತು. ಇಲ್ಲಿಗೆ ಬರೋರ್ನ ಸ್ವಾಗತಿಸಲು ಕಾಯ್ತಿದೆ ಕೊಪ್ಪದ ಟೋಲ್ ಗೇಟ್. ಪ್ರತಿ ಭಾನುವಾರ ಜಗಮಗಿಸುತ್ತೆ ಕೊಪ್ಪದ ಮಾರ್ಕೆಟ್. ಸ್ನೇಹಿತರೊಂದಿಗೆ ಕಾಲ ಕಳೆಯುತ್ತಿದ್ದ ಪ್ಯಾಸೇಜು, ಅದೆಷ್ಟೋ ಪ್ರೇಮ ಕಥೆಗಳಿಗೆ ಮುನ್ನುಡಿ ಬರೆದ ಕೊಪ್ಪ ಬಸ್ ಸ್ಟ್ಯಾಂಡ್, ಸಂಜೆ ಕಾಲ ಕಳೆಯಲು ಹೋಗ್ತಿದ್ದ ವಾಟರ್ ಟ್ಯಾಂಕ್ ಪಾರ್ಕ್, ಕೊಪ್ಪದ ಹೃದಯದಂತಿರೋ ಸರ್ಕಲ್, ಕೊಪ್ಪ ಡಿಗ್ರಿ PU ಹುಡುಗರ ಮೆಚ್ಚಿನ ಕಬಾಬ್ ಕಾರ್ನರ್, ಮಲ್ನಾಡ್ ಫುಡ್ ಪಾಯಿಂಟ್, ಹುಡುಗಿರ ಮೆಚ್ಚಿನ ಸುನಂದ ರಂಗೋಲಿ ರಾಮದೇವ್ನಂತಹ ಫ್ಯಾನ್ಸಿ ಅಂಗಡಿಗಳು, ರಸ್ತೆ ಬದಿಯ ಹೆಮ್ಮರಗಳು, ಹಂಚಿನ ಮನೆಗಳು, ಪುರಾತನ ಕಟ್ಟಡಗಳು, ನೆನಪಿನ ಬುತ್ತಿ ತುಂಬಿಸಿ ಕನಸಿನ ಮೂಟೆ ಹೊರಿಸಿದ ಶಾಲಾ ಕಾಲೇಜುಗಳು, ಇಲ್ಲಿನ ಜನರಾಡೋ ಕನ್ನಡ ತುಳು ಭಾಷೆಗಳು, ಹಚ್ಚ ಹಸಿರು ಹೊದ್ದ ಶಿಖರಗಳು, ಮಂತ್ರ ಮುಗ್ಧರನ್ನಾಗಿಸೋ ಕಾಫಿ ಟೀ ತೋಟಗಳು, ಹಿತ ನೀಡುವ ಗದ್ದೆ ಬಯಲುಗಳು, ತೂಗಾಡುವ ಅಡಿಕೆ ತೋಟಗಳು. ಇದಷ್ಟೇ ಅಲ್ಲದೆ ಕಮಂಡಲ, ಬಾಳಗಡಿ, ಚಿಟ್ಟೇಮಕ್ಕಿ, ಮೇಲಿನ ಪೇಟೆ, ಕೆಳಗಿನ ಪೇಟೆ, ಗುಣವಂತೆ, ಕೆಸವೆ, ಅಮ್ಮಡಿ, ಹರಂದೂರಿನಂತಹ ಮನಸ್ಸಿಗೆ ಹತ್ತಿರವಾದ ಕೊಪ್ಪದ ಅದೆಷ್ಟೋ ಪ್ರದೇಶಗಳು. ಹೇಳಿದಷ್ಟು ಹೇಳುವಷ್ಟು ಇರುವ ಇನ್ನಷ್ಟು ವಿಷಯಗಳು. ಇದೆಲ್ಲ ಈ ಒಂದೇ ವಿಡಿಯೋದಲ್ಲಿ ಹೇಳಿ ಮುಗ್ಸಕ್ಕಂತೂ ಆಗದೇ ಇಲ್ಲ. ನಿಮ್ಮ ಅಮೂಲ್ಯ ಸಮಯ ಕೊಟ್ಟು ಕೊಪ್ಪದ ಬಗ್ಗೆ ನಿಮ್ ಮನ್ಸಲ್ಲಿ ಏನುಂಟು ಬರ್ದ್ ಹಾಕಿ ಒಂದೊಳ್ಳೆ ಕಮೆಂಟ್. ಅದೆಷ್ಟೋ ಜನರಿಗೆ ಜೀವನ ಕೊಟ್ಟ ಈ ಊರು ಹತ್ತಿಸಿತ್ತು ಹಲವರಿಗೆ ಅವರ ಕನಸಿನ ತೇರು. ಕೊಪ್ಪದ ಜನರಿಗಿದು ನೆಮ್ಮದಿಯ ತವರೂರು. ಒಟ್ಟಾರೆ ಹೇಳ್ಬೇಕಂದ್ರೆ ಇರ್ಬೋದು ಇಲ್ಲಿನ ರಸ್ತೆ ಮಧ್ಯ ಗುಂಡಿ ಹೊಂಡ, ಆದ್ರೂ ನಮಗೆ ನಮ್ ಕೊಪ್ಪ ಅಂದ್ರೆ ಏನೋ ಒಂಥರ ಆನಂದ. ಸರಿ, ಹಾಗಾದ್ರೆ ನಮ್ ಈ ಪೇಜ್ ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನ್ ನಿಮ್ಗೆ ಇನ್ನೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.